ಪ್ರಿಯಾಂಕ್ ಖರ್ಗೆ ಅವನ್ ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ತಲೆ ಕೆಟ್ಟೋಗಿದೆ ಆತನಿಗಂತೂ. ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಅವ್ರನ್ನ. ಅವ್ರೇನು ಜನಗಳ ಮಧ್ಯೆ ಇರೋದಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ಗೂಗಲ್ ಅಂತ ಕಂಪನಿ ಸುಮಾರು 2.5 ಲಕ್ಷ ಕೋಟಿ ಏನು ಇಲ್ಲಿ ಅವರು ಹೂಡಿಕೆ ಮಾಡಕ್ ಬಂದ್ರೆ ಆ ಕಂಪನಿನ ಬಿಟ್ಬಿಟ್ಟು ಆಂಧ್ರಾಗ ಹೋಗ್ಬಿಡ್ತದು. ಅದನ್ನ ಮರ್ಸೋದಕ್ಕೆ ದಿನ ಬೆಳಗ್ಗೆ ಎದ್ದೊಳೋದು, RSS ಬಗ್ಗೆ ಮಾತಾಡೋದು, ಮೋದಿ ಬಗ್ಗೆ ಮಾತಾಡೋದು. ಇವು ಅಷ್ಟು ದೊಡ್ಡ ಲೀಡ್ರೇ ಅಲ್ಲ ಅವನು. ಅವ್ರ ಅಪ್ಪನ ಹೆಸರು ಇಲ್ಲ ಅಂದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯನೇ ಇಲ್ಲ. ದಿನ ಮೀಡಿಯಾದಲ್ಲಿ ಮಾತಾಡೋದು. ಈಗ ನಾನು ಬಂದು ಕಾಂಕ್ರೀಟ್ ಹಾಕದೆ ಬರೀ ನಾನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಜನ ನಗಲ್ವಾ? ನಾವು ಬರೀ ನಾವೆಲ್ಲ ಬೆಂಗಳೂರಿನ ಪಾಟ್ ಹೋಲ್ಗಳನ್ನ ನೋಡ್ತಾ ಇದ್ದೀರಾ. ನಾವು ಮೊನ್ನೆ ಒಂದು ತೀರ್ಮಾನ ಮಾಡಿ ಪಾಟ್ ಹೋಲ್ಗಳನ್ನ ಮುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರ ಒಂದು ಭಾಗನೇ ಇದನ್ನು ಕೂಡ. ಈಗ ಎಲ್ಲೆಲ್ಲಿ ನಮಗೆ ಈ ರೀತಿ ರಸ್ತೆಗಳು ಓಡಾಡಕ್ಕಾಗಲ್ಲ ಅಲ್ಲೆಲ್ಲ ಪಾಟ್ ಹೋಲ್ನ ನಾವೇ ನಮ್ಮ ಸ್ವಂತ ಹಣದಿಂದಾನೇ ತಾರ್ ಹಾಕಕ್ಕೆ ಶುರು ಮಾಡಿದ್ವಿ. ಅದಾದ ನಂತರ ಈಗ BBMP ಬಂದು ಅವ್ರಿಗೆ ಅವಮಾನ ಆಗಿ ನಮ್ಮ ಜೊತೆ ಜೋಡಿಸ್ಕೊಂಡಿದೆ. ನಾವು ಹೇಳಿದೀವಿ ಅವ್ರಿಗೆ 30 ದಿನದ ಒಳಗಡೆ ಪಾಟ್ ಹೋಲ್ ಇಲ್ಲದೆ ರೀತಿಯಲ್ಲಿ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಕೆಲಸ ಆಗ್ಬೇಕು. ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವೇ ಅದಕ್ಕೆ ತಾರ್ ಹಾಕ್ತೀವಿ. ನೀವು ಹಾಕದೇ ಬೇಡ, ಅದಕ್ಕೊಂದು 50 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾವೇ ಮಾಡ್ತೀವಿ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ಮೇಲೆ ಈಗ ನಮ್ಮ ಒಟ್ಟಿಗೆ ಬಂದು ಸೇರ್ಕೊಂಡಿದ್ದಾರೆ. ಅಂದ್ರೆ ಎಮ್ಮೆ ಮೇಲೆ ಮಳೆ ಬಿದ್ದಾಗೆ ಈ ಸರ್ಕಾರ ಏನೋ ಸತ್ತೋಗಿರೋ ಅಂತ ಸರ್ಕಾರ. ಮನೆಗಳು ಕಟ್ಟಕ್ಕೆ ಕರೆಂಟ್ ಕೊಡ್ತಾ ಇಲ್ಲ. ಪಾಪ ಕರೆಂಟ್ ಇಲ್ಲದೆ ಎಷ್ಟೋ ಜನ ಮನೆ ಬಿಲ್ಡಿಂಗ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ಖಾತಾ ಮಾಡ್ತೀವಿ ಅಂದ್ರು, ಇರೋದನ್ನೇ ಖಾತಾಗಳನ್ನೇ ಕಿತ್ತಾಕ್ಬಿಟ್ಟಿದ್ದಾರೆ ತುಂಬಾ ಜನದ್ದು. ಬಿಲ್ಡಿಂಗ್ ಮಾಡಲ್ವಂತೆ, ಅದಕ್ಕೆ 500 ರೂಪಾಯಿ 600 ರೂಪಾಯಿ ಸ್ಕ್ವೇರ್ ಫೀಟ್ ಕಟ್ಟಬೇಕು, ಅದು 1000 ರೂಪಾಯಿವರೆಗೂ. ಬಿಲ್ಡಿಂಗ್ ನ ಇವರು ಅಪ್ರೂವಲ್ ಕೊಡಲ್ಲ, ಹಂಗೆ ಮಾಡೋವಂಥದ್ದು. ಇವೆಲ್ಲ ಮಾಡಿದ್ರೆ ಜನ ಇವ್ರ ಮೇಲೆ ನಂಬಿಕೆ ಇಟ್ಕೋತಾರ? ದಯವಿಟ್ಟು ನೀವು ಖಾಲಿ ಸೈಟ್ ಏನಾದ್ರೂ ಇದ್ರೆ ಅದನ್ನ ಮಾಡ್ಕೊಳ್ಳಿ. ಬಿಲ್ಡಿಂಗ್ ಏನಾದ್ರೂ ಮಾಡಿದ್ರೆ ಟ್ಯಾಕ್ಸ್ ಹಾಕಿ ಡಬಲ್ ದುಡ್ಡು ಕಿತ್ಕೊಳ್ಳೋದಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಲಿ. ಮೊನ್ನೆ ಈಗ ಜಾತಿ ಸಮೀಕ್ಷೆ ಮಾಡಿದ್ರು. ಮಾಡಿಬಿಟ್ಟು ಮನೆಗೆ ಬಂದಾಗ ಸ್ವಂತ ಮನೆನಾ, ಬಾಡಿಗೆ ಮನೆನಾ, ಅಥವಾ ನಿಮ್ಗೆ ಎಷ್ಟು ಆಸ್ತಿ ಇದೆ ಊರಲ್ಲಿ, ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತೀರಾ, ಟಿವಿ ಇದೆಯಾ, ಎಲ್ಲ ಕೇಳಿದ್ರು. ಎಲ್ಲದಕ್ಕೂ ನಾವು ಏನೇನ್ ಬೇಕೋ ಬರ್ಕೊಟ್ಬಿಟ್ಟಿದೀವಿ. ಮೊದಲು 48 ಕ್ವಶನ್, OTP ಬಂದ್ಮೇಲೆ 40 ಕ್ವಶನ್ ಕೇಳ್ತಾರೆ ಅಲ್ವಾ? ಅಷ್ಟು ಕ್ವಶನ್ ಆನ್ಸರ್ ಕೊಟ್ಮೇಲೆ ಪಾಪ ಬಡವ್ರಿಗೆ BPL ಕಾರ್ಡ್ ಬರ್ತದೇನಪ್ಪ? ನೀವೇ ಯೋಚನೆ ಮಾಡ್ಕೊಳ್ರಿ. ಈ ಮೊನ್ನೆ ಮುನಿಯಪ್ಪ ಇವರು ಮಿನಿಸ್ಟ್ರು ನೀನು ಹೋಯ್ತು ಹುಡುಗರು ಮಿನಿಸ್ಟ್ರು ಹೇಳಿದ್ದಾರೆ 15% BPL ಕಾರ್ಡ್ ತೆಗೆದಾಕ್ತೀವಿ. ನಾನು ಮೊದಲನೇ ಸಲ ನಿಮ್ಮ ಆಶೀರ್ವಾದದಿಂದ MLA ಆದಾಗ 10,000 BPL ಕಾರ್ಡ್ ಇತ್ತಿಲ್ಲಿ. ನಾವು ಸುಮಾರು 70,000 BPL ಕಾರ್ಡ್ ಹೊಸದಾಗಿ ಕೊಟ್ವಿ. ಅದಾದ್ಮೇಲೆ ಮೊನ್ನೆ ನಮ್ಗೆ ಕೇಳ್ದಂಗೆ ಈ ಸರ್ಕಾರ ಬಂದ್ಮೇಲೆ ಅಕ್ಕಿ ಇಲ್ಲ ಅವ್ರ ಹತ್ರ. ಅದಕ್ಕೆ ಏನ್ ಮಾಡಿದ್ರು, ಒಂದು 10,000 ಕಾರ್ಡ್ ಕಿತ್ತಾಕ್ಬಿಟ್ರು. ಅವ್ರ ಹತ್ರ ಕಾರ್ ಇದೆ, ಅವ್ರ ಮನೆಯಲ್ಲಿ ಟೆಲಿಫೋನ್ ಇದೆ, ಮತ್ತೆ ಅವ್ರ ಮನೆಯಲ್ಲಿ ಫ್ರಿಡ್ಜ್ ಇದೆ ಅಂತ ಹೇಳ್ಬಿಟ್ಟು. ಯಾವ ಬಡವ ಪಾಪ ಫ್ರಿಡ್ಜ್ ಇಟ್ಕೊಳಂಗಿಲ್ಲ, ಒಂದು ಟಿವಿನೂ ನೋಡಂಗಿಲ್ಲ, ಅವ್ರ BPL ಕಾರ್ಡ್ ಕಿತ್ತಾಕ್ತಾರೆ. ಅವ್ರು ಏನ್ ಹೇಳಿದ್ದಪ್ಪ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಇನ್ನೊಬ್ಬ ಯಾರೋ ಅವ್ರಿಗೂ ಫ್ರೀ, ನಾದೇವಪ್ಪನಿಗೆ ಎಲ್ಲಾರ್ಗೂ ಫ್ರೀ ಅಂತ ಹೇಳಿ ಇವತ್ತು ಏನ್ ಮಾಡ್ತಾ ಇದಾರೆ ಅಂತ ನಮ್ ಕಣ್ಣು ಮುಂದೆ ಇದೆ. ಅವರು ಕಿತ್ತಾಡ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೊಡೆದಾಡ್ಕೊಂಡು ಅವರು ಏನ್ ಮಾಡ್ತಾ ಇದ್ದಾರೆ. ಮತ್ತೆ ಆ ಪ್ರಿಯಾಂಕ್ ಖರ್ಗೆ ಅವನ್ ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ತಲೆ ಕೆಟ್ಟೋಗಿದೆ ಆತನಿಗಂತೂ. ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಅವ್ರನ್ನ. ಅವ್ರೇನು ಜನಗಳ ಮಧ್ಯೆ ಇರೋದಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ಗೂಗಲ್ ಅಂತ ಕಂಪನಿ ಸುಮಾರು 2.5 ಲಕ್ಷ ಕೋಟಿ ಏನು ಇಲ್ಲಿ ಅವರು ಹೂಡಿಕೆ ಮಾಡಕ್ ಬಂದ್ರೆ ಆ ಕಂಪನಿನ ಬಿಟ್ಬಿಟ್ಟು ಆಂಧ್ರಾಗ ಹೋಗ್ಬಿಡ್ತದು. ಅದನ್ನ ಮರ್ಸೋದಕ್ಕೆ ದಿನ ಬೆಳಗ್ಗೆ ಎದ್ದೊಳೋದು, RSS ಬಗ್ಗೆ ಮಾತಾಡೋದು, ಮೋದಿ ಬಗ್ಗೆ ಮಾತಾಡೋದು. ಇವು ಅಷ್ಟು ದೊಡ್ಡ ಲೀಡ್ರೇ ಅಲ್ಲ ಅವನು. ಅವ್ರ ಅಪ್ಪನ ಹೆಸರು ಇಲ್ಲ ಅಂದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯನೇ ಇಲ್ಲ. ದಿನ ಮೀಡಿಯಾದಲ್ಲಿ ಮಾತಾಡೋದು. ಈಗ ನಾನು ಬಂದು ಕಾಂಕ್ರೀಟ್ ಹಾಕದೆ ಬರೀ ನಾನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಜನ ನಗಲ್ವಾ? ನಾವು ಬರೀ ಮಾತುಗಳು ಮಾತಾಡಬಾರ್ದು, ಯಾವತ್ತೂ ಕೆಲಸ ಮಾಡಿ ತೋರಿಸ್ಬೇಕು. ಆ ರೀತಿ ಬರೀ ಮಾತುಗಳನ್ನ ಮಾತಾಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವತ್ತು ಜನ ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಬೇಡಪ್ಪ ಇವ್ರ ಸವಾಸ ನಾವು ಯಾಮಾರ್ಬಿಟ್ವಿ ಅಂತ ಪಾಪ ಮಹಿಳೆಯರು ಮತ್ತೆ ಹಿರಿಯರು, ಊರ್ನವರು ಇವತ್ತು ಮೊನ್ನೆ ಕಬ್ಬಿಂದು ಗಲಾಟೆ ತಾವೆಲ್ಲ ನೋಡಿದಿರ. ಇನ್ನೂ ಅದು ಮುಂದುವರಿತಾನೇ ಇದೆ.
50 ರೂಪಾಯಿ 100 ರೂಪಾಯಿ ಕೊಡಕ್ಕೆ ಯೋಚನೆ ಮಾಡ್ತಾರೆ ಇವರು ಮಿನಿಸ್ಟರ್ಗಳಿಗೆ 100 ಕೋಟಿ ಲಂಚ ದುಡ್ಡನ್ನೇ ನಾವು ಇಲ್ಲ 200 ಕೋಟಿ ತಿಂದಿರೋದು ಅಂದ್ರೆ ಇಲ್ಲ 80 ಕೋಟಿ ಮಾತ್ರ ತಿಂದಿರೋದು ಅಂತ ಸಿಎಂಎ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮ್ಗೆಲ್ಲ ಕೂಡ ಗೊತ್ತಿದೆ ಚುನಾವಣೆ ಟೈಮಲ್ಲಿ ಯಾವ ರೀತಿ ಇದಾಗಿದೆ ಅಂತ. ಇಷ್ಟು ದಿನ ಹೇಳ್ತಾ ಇದ್ರು ಬಿಹಾರ್ ಎಲೆಕ್ಷನ್ ಅಲ್ಲಿ ನಾವು ಒಂದ್ಸರಿ ಕಾಂಗ್ರೆಸ್ ಬಂದ್ಬಿಡ್ತದೆ ಈ ಸರಿ ಅಂತ. ನಿನ್ನೆ ನೋಡಿದ್ವಲ್ಲ ಸಮೀಕ್ಷೆಗಳಲ್ಲಿ ಪೂರ್ತಿಯಾಗಿ ಡಬಲ್ ಮೆಜಾರಿಟಿ, ಮೊದಲಿಗಿಂತ ಜಾಸ್ತಿ. ಅಂದ್ರೆ ಮೋದಿ ಅವರ ಪರ ಜನ ಇವತ್ತು ಕೂಡ ಉತ್ಸುಕದಲ್ಲಿದ್ದಾರೆ. ಯಾರ ಹತ್ರ ಹೋಗಿ ಅವ್ರು ಲೂಟಿ ಮಾಡಲ್ಲ. ಇವತ್ತು ಜಿಎಸ್ಟಿನ ಕಡಿಮೆ ಮಾಡಿದ್ದಾರೆ. ಅವರು ತುಂಬಾ ಒಂದು ವಸ್ತುಗಳ ಮೇಲೆ 5% ಬಂದಿದೆ, ಕೆಲವು 12% ಬಂದಿದೆ, 28 ಇದ್ದಂಥದ್ದು. ಇವೆಲ್ಲವನ್ನು ಕೂಡ ಅವರು ಜನಸಾಮಾನ್ಯರಿಗೆ ಯಾವಾಗ ಕಡಿಮೆ ಮಾಡಬೇಕು, ಏನ್ ಮಾಡಬೇಕು ಅಂತ ಆಲೋಚನೆ ಮಾಡಿ ದೇಶವನ್ನ ಅವರು ಸಾಲ ಕಡಿಮೆ ಆಗಬೇಕು, ಆ ರೀತಿ ಮತ್ತೆ ಮಿಲಿಟರಿನ ಗಟ್ಟಿ ಮಾಡಬೇಕು, ಆ ರೀತಿ ಆಲೋಚನೆ ಮಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲ ಅವರೊಟ್ಟಿಗೆ ಇದ್ದೀವಿ. ಇವತ್ತೇನಾದ್ರೂ ಮೋದಿ ಅವರು ಅಲ್ಲಿ ಆ ರೀತಿ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಮೋದಿ ಅಲ್ಲ, ಅದಕ್ಕೆ ನೀವೇ ಕಾರಣ. ಅದಕ್ಕೆ ನೀವು ವೋಟ್ ಹಾಕಿ ಗೆಲ್ಸಿದ್ರಿಂದ ಇವತ್ತು ಮೋದಿ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ನೀವು ವೋಟ್ ಹಾಕುವಂತ ಸಂದರ್ಭದಲ್ಲಿ ನಮಗೆ ಸರಿಯಾದಂತ ವ್ಯಕ್ತಿ ಬೇಕು, ಆಗ ಮಾತ್ರನೇ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಇಲ್ಲಿ MLA ಆಗಿ 20 ವರ್ಷದಲ್ಲಿ ದೇವರ ದಯೆಯಿಂದ ಎಲ್ಲರ ಒಟ್ಟಿಗೆ ಜಾತಿ ಧರ್ಮ ಅವೆಲ್ಲ ಯೋಚನೆನೂ ಕೂಡ ಮಾಡದೆ ಎಲ್ಲರನ್ನು ಒಟ್ಟಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಆ ಪ್ರೀತಿ ವಿಶ್ವಾಸ ನನ್ನ ಮನಸ್ಸಲ್ಲಿ ಸರಿ ಇದ್ರೆ ನಾನು ಎಲ್ಲರೂ ಸರಿ ಇರ್ತಾರೆ. ನಾನು ದಿನ ಬಂದವ್ರಿಗೆಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಹೊಡೆದಾಡ್ರಿ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂನ್ಸಿ ನೆಮ್ಮದಿ ಇರ್ತದ? ಫಸ್ಟ್ ನಾವು ಡೆವಲಪ್ಮೆಂಟ್ ಮಾಡಬೇಕು, ಆಮೇಲೆ ಒಳ್ಳೇದನ್ನ ಮಾತಾಡಿ ಆಗೋಂತ ಕೆಲಸಗಳನ್ನ ನಾವು ಮಾಡ್ಕೊಡ್ಬೇಕು. ಆ ರೀತಿ ಒಳ್ಳೇದನ್ನ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸೇರಿ ಮಾಡೋಣ. ನಿಮ್ಗೆ ಏನೇ ಕೆಲಸ ಇದ್ರು ನಮ್ಮನೆ ಇದೆ, ಕರೆದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ನೀವು ನಮ್ಮನೆ ಹತ್ರ ಬನ್ನಿ. ಯಾವಾಗ ಬೇಕಂದ್ರೂ ಏನ್ ಕೆಲಸ ಇದ್ರು ಕೂಡ ನೇರವಾಗಿ ಮಾಡ್ಕೊಡಕ್ಕೆ ನಾವು ಯಾವತ್ತೂ ನಿಮ್ ಜೊತೆ ಇದ್ದೀವಿ. ಸಾರ್ವಜನಿಕರು ಯಾವತ್ತೂ ಕೂಡ ಬರ್ಬೋದು. ಬೆಳಗ್ಗೆ ಹೊತ್ತು ನಾನು 9 ಗಂಟೆಗೆ ಇರ್ತೀನಿ. ಅಕಸ್ಮಾತ್ ಯಾವತ್ತಾದ್ರೂ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬಂದಿರ್ತೀನಿ ಅಲ್ಲಿ. ಆದ್ರಿಂದ ದಯವಿಟ್ಟು ಏನೇ ಕೆಲಸ ಇದ್ರು ನಿಮ್ಮ ಮನೆ ಮಗನ್ ತರ, ನಿಮ್ಮ ತಮ್ಮ ಅಥವಾ ನಿಮ್ಮ ಒಂದು ಕುಟುಂಬದ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ